ಹಾಯ್ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ಕಾರಾ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವ ರೀತಿ ಇತ್ತು ಈ ಸಿನಿಮಾ, ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಕಾರಾ ಸಿನಿಮಾದ ಸ್ಟೋರಿ ಲೈನ್ ಹೇಳ್ತೀನಿ. ಸೊ ಇದೊಂದು 1990s ಸೀರೀಸಲ್ಲಿ ನಡೆಯುವಂಥ ಒಂದು ಕತೆ. ಇದರಲ್ಲಿ ನಮ್ಮ ಹೀರೋ ಧನುಷ್ ಅವರು ಒಬ್ಬ ಕಳ್ಳನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವನೊಬ್ಬ ರಾಬ್ರಿ ಮಾಡ್ತಾ ಇರ್ತಾನೆ, ಕಳ್ತನ ಮಾಡ್ತಾ ಇರ್ತಾನೆ. ಇವನಿಗೇನೋ ಒಂದು ಸಮಸ್ಯೆ ಇರುತ್ತೆ, ಅದಕ್ಕೋಸ್ಕರ ಅವನು ಊರಲ್ಲಿರೋ ಲ್ಯಾಂಡನ್ನ ಮಾರಕ್ಕೆ ಹೋಗ್ತಾನೆ. ಸೊ ಆ ಲ್ಯಾಂಡು ಬ್ಯಾಂಕ್ ಅವ್ರು ಆಲ್ರೆಡಿ ಕಬ್ಜಾ ಮಾಡ್ಕೊಂಡಿರ್ತಾರೆ. ಸೊ ಯಾವುದಕ್ಕೆ ಅಂದರೆ, ಒಂದು ಅವರ ತಂದೆಯವರು ಒಂದು ಟ್ರ್ಯಾಕ್ಟರ್ ತೊಗೊಂಡಿರ್ತಾರೆ. ಆ ಟ್ರ್ಯಾಕ್ಟ್ರಿಗೆ ಲೋನ್ಗೋಸ್ಕರ ಬ್ಯಾಂಕುಗಳಲ್ಲಿ ಸಾಲ ಮಾಡಿರ್ತಾರೆ. ಸೊ ಆ ಲೋನ್ನ ತೀರ್ಸೋಕ್ಕಾಗ್ದೇ ಅವರು ಆ ಲ್ಯಾಂಡನ್ನ ಬ್ಯಾಂಕ್ ಅವರು ವಶ ಮಾಡಿಸ್ಕೊತಾ ಇರ್ತಾರೆ. ಸೊ ಈಗ ಹೀರೋಗೆ ಆ ಲ್ಯಾಂಡ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ಆ ಲ್ಯಾಂಡ್ನ ಹೇಗೆ ಬಿಡಿಸ್ಕೊಂಡಾನೆ ಅನ್ನೋದೇ ಈ ಸಿನಿಮಾದ ಕತೆ. ಸೊ ಮೊದಲನೇದಾಗಿ ಪಾಸಿಟಿವ್ ಇಶ್ಯೂಗೆ ಬಂದರೆ, ಇದರಲ್ಲಿ ಏನು ಧನುಷ್ ಅವರ ಆರ್ಕ್ ಇದೆ, ಅವರ ಕ್ಯಾರೆಕ್ಟರ್ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಧನುಷ್ ಅವ್ರನ್ನ ನಾವು ಈ ಹಿಂದೆ ನೋಡಿರೋಂಥ ಸುಮಾರು ಹಿಟ್ ಸಿನಿಮಾಗಳಲ್ಲಿ ಅವರು ಒಬ್ಬ ಮಿಡ್ಲ್ ಮ್ಯಾನ್ ಆಗಿ ತುಂಬ ಸಿಂಪಲ್ ಆಗೇ ಕಾಣಿಸ್ಕೊಂಡಿದ್ದಾರೆ. ಸೊ ಆ ಲುಕ್ಕು ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಸೆಟಲ್ಡ್ ಆ್ಯಕ್ಟಿಂಗ್ ಇರುತ್ತೆ ಅವ್ರದ್ದು. ಸೊ ಆ ಧನುಷ್ ಅವ್ರದ್ದು ಆ್ಯಕ್ಟಿಂಗೇ ಈ ಸಿನಿಮಾದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೊಂದು ಅಂದರೆ ಆ ಒಂದು ಕಳ್ತನದ ಸೀನ್ ಸ್ಟಾರ್ಟಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಈ ಧನುಷ್ ಅವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಇವನೊಬ್ಬ ಕಳ್ಳ, ಇವನು ಇನ್ನೊಬ್ಬನ ಜೊತೆ ಸೇರಿ ಇವನ್ ನೀಡ್ಸ್ಗೋಸ್ಕರ ಇನ್ನೊಬ್ಬನ ಕಳ್ತನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಏನು ಸ್ಟಾರ್ಟಿಂಗ್ ಎಪಿಸೋಡ್ಸು ಮತ್ತು ಒಂದು ಕಳ್ತನದಲ್ಲಿ ಬರುವಂಥ BGM, ಇವೆರಡೂ ನಂಗೆ ತುಂಬ ಇಷ್ಟ ಆಯಿತು. ಇದು ಬಿಟ್ಟರೆ ಈ ಸಿನಿಮಾದಲ್ಲಿ ಬೇರೆ ಹೇಳ್ಕೊಳ್ಳುವಂಥ ಸೀನ್ಸ್ ಯಾವುದೂ ಇಲ್ಲ. ಸೊ ಯಾಕೆ, ಏನು ಈ ಸಿನಿಮಾದ ನೆಗೆಟಿವ್ಸ್ ಅಂದರೆ ಸ್ಟೋರಿ ಲೈನ್ಸ್. ಈ ಸ್ಟೋರಿ ಲೈನು ಇನ್ನೂ ಗ್ರಿಪ್ಪಿಂಗ್ ಆಗಿರಬೇಕಿತ್ತು. ಒಬ್ಬ ಕಳ್ತನ ಮಾಡ್ತಾ ಇದ್ದಾನೆ, ಏನು ಕಳ್ತನ ಮಾಡ್ತಾ ಇದ್ದಾನೆ ಅನ್ನೋದೊಂದು ಐಡಿಯಾ ಚೆನ್ನಾಗೇ ಇದೆ, ಬಟ್ ಅದನ್ನು ಹಿಡಿದಿಟ್ಕೊಳ್ಳುವಂಥ ರೀತಿ ಚೆನ್ನಾಗಿಲ್ಲ ಕಥೆಯಲ್ಲಿ. ಅದರ ಬರವಣಿಗೆ ಇನ್ನೂ ತುಂಬ ಚೆನ್ನಾಗಿ ಬರಬೇಕಿತ್ತು ಅಂತ ನನಗನ್ಸುತ್ತೆ. ಇನ್ನೊಂದು, ಇದರ ಫಾದರ್ ಆ್ಯಂಡ್ ಸನ್ಸ್ ಎಮೋಷನ್ಸ್ ಕೂಡ ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ. ಸುಮಾರು ಕಡೆ ಎಲ್ಲೋ ಲ್ಯಾಗ್ ಆಗ್ತಾ ಇರುತ್ತೆ. ನಮ್ಗೆ ಅವರು ಸೀನಲ್ಲಿ ತೋರಿಸುವಷ್ಟು ಇಂಪ್ಯಾಕ್ಟು ನಮಗೆ ಫೀಲ್ ಆಗೋದಿಲ್ಲ. ಸೊ ಇದು ನನಗೆ ಮೈನ್ ನೆಗೆಟಿವ್ ಅನಿಸ್ತು. ಮತ್ತೆ ಕೆಲವೊಂದು ಸೀನ್ಸಲ್ಲಿ ಇದು ರಿಯಲಿಸ್ಟಿಕ್ ಅನ್ಸೋದು ಆಗಿರ್ಬೋದು, ಅಥವಾ ಈ ಕಳ್ತನದೇ ಸೀನು, ಕೆಲವೊಂದು ಸೀನ್ಸಲ್ಲಿ ಈ ಕಳ್ತನ ಈಗ ಏನಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಎಫರ್ಟ್ ಹಾಕಿ ಕಳ್ತನ ಮಾಡ್ತಾ ಇರ್ತಾರೆ. ಬಟ್ ಅದೇ ಎಂಡಿಂಗ್ ಬರ್ತಂದ್ರೆ ಅದೇ ಸೇಮ್ ಮೆಥಡ್ನ ಫಾಸ್ಟ್ ಆಗಿ ತೋರಿಸ್ತಾ ಹೋಗ್ತಾರೆ. ಈಗ ಏನಂದ್ರೆ, ಒಂದು 10 minutes ಅಲ್ಲಿ ಒಂದು ಬ್ಯಾಂಕಲ್ಲಿ ರಾಬರಿ ಆಗಿರುತ್ತೆ, ವಿತ್ ಇನ್ ನೆಕ್ಸ್ಟ್ 10 minutes ಅಲ್ಲಿ ಇನ್ನೊಂದು ಬ್ಯಾಂಕಲ್ಲಿ ಕೂಡ ರಾಬರಿ ಆಗ್ತಾ ಇರುತ್ತೆ. ಸೊ ಇವನೇ ಮಾಡ್ತಾ ಇದ್ದಾನೆ ಅನ್ನೋದನ್ನ ಪೊಲೀಸರಿಗೆ ಗೊತ್ತಾಗ್ತಾ ಇರೋ ಹಾಗೆ ಫಾಸ್ಟ್ ಮೂವಿಂಗ್ ಅಲ್ಲಿ ತೋರಿಸ್ಕೊಂಡು ಹೋಗ್ತಾರೆ. ಪೊಲೀಸರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚಾಣಾಕ್ಷತೆಯಿಂದ ಅವನ್ನ ಅಂದ್ರೆ ಏನು ಕಳ್ತನ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವನು ಅಷ್ಟು ಬ್ಯಾಂಕ್ನ ದರೋಡೆ ಮಾಡ್ತಿದ್ರು ಕೂಡ ಇವರು ಅವನ್ನ ಹಿಡಿಯೋಕ್ಕಾಗೋದಿಲ್ಲ. ಸೊ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ತೋರಿಸ್ಬೇಕಿತ್ತು. ಅಲ್ಲಿ ಪೊಲೀಸ್ ಪಾತ್ರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ನಂಗೆ ಅನ್ಸುತ್ತೆ. ಅದನ್ನ ಇವರು ಹೈಲೈಟ್ ಮಾಡಲಿಲ್ಲ. ಸೊ ಹಾಗಾಗಿ ಈ ಸಿನಿಮಾ ಇನ್ನೊಂಚೂರು ಹಿಡ್ತಾ ಬಿಡ್ತು ಅನ್ಸುತ್ತೆ. ಹಾಗಾಗಿ ಈ ಸಿನಿಮಾ ಥಿಯೇಟ್ರಿಕಲಿ ಒಂದು 50 ಕೋಟಿ ಕಲೆಕ್ಷನ್ ಮಾಡಿತ್ತು. ಒಂದು ಮಿಕ್ಸ್ಡ್ ಒಪಿನಿಯನ್ ಅಂದೇ ತಂದಿತ್ತು ಎಲ್ಲ ಕಡೆ. ಸೊ ಈಗ ಇದು OTTಯಲ್ಲಿ ಅವೈಲೇಬಲ್ ಆಗಿದೆ, ನೆಟ್ಫ್ಲಿಕ್ಸಲ್ಲಿ ನೀವು ಇದನ್ನು ನೋಡ್ಬೋದು. ಈ ಸಿನಿಮಾ ಒನ್ ಟೈಮ್ ವಾಚಬಲ್ ಅಂತ ಅನಿಸುತ್ತೆ. ನೀವೀಗ ಆಲ್ರೆಡಿ ಈ ಸಿನಿಮಾನ ನೋಡಿದರೆ ನಿಮಗೆ ಈ ಸಿನಿಮಾ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.